ಗೋಲ್ಡ್ ರೇಟ್ 12,000 ಹೋಗಿದೆ. ಹೇಗಪ್ಪ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ. ನನ್ನ ಹತ್ರ ಒಂದು ಆಪ್ಷನ್ ಇದೆ. ಓಕೆ, ಸಿ, ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ನಮ್ಮ ಒಂದು ಮೈನ್ ಮೋಟೋ ಏನಿರುತ್ತೆ? ರಿಟರ್ನ್ಸ್ ಅಲ್ವಾ? ಓಕೆ, ಸೊ ಗೋಲ್ಡಲ್ಲಿ ಏನಾಗುತ್ತೆ, 12,000 ಹೋಗಿದೆ, ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಫೈನ್, ಸಿಲ್ವರಲ್ಲಿ ಮಾಡಿ. ಯಾಕೆ ಅಂದರೆ ಸಿಲ್ವರ್ ಈ ಒಂದು 2025 ಒಂದು ವರ್ಷ ಏನಿದೆ ಇದರಲ್ಲಿ 120% ರಿಟರ್ನ್ ಕೊಟ್ಟಿದೆ. ವೆರಿನ್ ಗೋಲ್ಡ್ ಬರೀ 62ರಿಂದ 64%. ಅದರ ಅರ್ಥ ನೀವು 1000 ರುಪೀಸ್ ಇನ್ವೆಸ್ಟ್ ಮಾಡಿದರೆ ಗೋಲ್ಡಲ್ಲಿ ಅದು 1600 ಅಥವಾ 1620 ರೂಪಾಯಿ ಆಗಿರೋದು. ಅದೇ ನೀವು 1000 ರೂಪಾಯಿ ಸಿಲ್ವರ್ ಇನ್ವೆಸ್ಟ್ ಮಾಡಿದರೆ ಅದು ಇವಾಗ 2200 ರೂಪಾಯಿ ಆಯಿತು. ಒಳ್ಳೆ ಆಪ್ಷನ್ ಅಲ್ವಾ? ಒಳ್ಳೆ ಇನ್ವೆಸ್ಟ್ಮೆಂಟ್ ಅಲ್ವಾ? ಆ್ಯಸ್ ಮಿನಿಮಮ್ 10 ರೂಪಾಯಿಂದ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೀವು ಯಾವುದಾದ್ರೂ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದರೆ ಆ ಡಿಮ್ಯಾಟ್ ಅಕೌಂಟಲ್ಲಿ ಸಿಲ್ವರ್ ಬೀಸ್ ಅಂತ ಟೈಪ್ ಮಾಡಿ ಅದರಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಓಕೆ, ಗೋಲ್ಡ್ಗಿಂತ ಸಿಲ್ವರ್ ಯಾಕೆ ಬೆಟರ್ ಅಂತ ಹೇಳ್ತೀನಿ ಅಂದರೆ, ಗೋಲ್ಡ್ ಹೇಗೆ ಯೂಸ್ ಮಾಡ್ತೀವಿ? ಒಂದು ಆರ್ನಮೆಂಟಾಗಿ ಯೂಸ್ ಮಾಡ್ತೀವಿ, ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸಾಗಿ ಯೂಸ್ ಮಾಡ್ತೀವಿ. ವ್ಯಾರಿನ್ ಸಿಲ್ವರ್ ಏನಾಗುತ್ತೆ, ಇಂಡಸ್ಟ್ರಿಯಲ್ ಯೂಸ್ಗೆ ತುಂಬ ಯೂಸ್ ಆಗುತ್ತೆ. ಇಂಡಸ್ಟ್ರಿ ಅಂದರೆ ಈಗ ನೀವು ನೋಡ್ತಾ ಇರ್ಬೋದು, ಇ ವಿ ವೆಹಿಕಲ್ಸ್ ಅಥವಾ ಬ್ಯಾಟರೀಸ್, ಇದು ಎರಡಕ್ಕೂ ತುಂಬ ಅವಶ್ಯಕವಾದ ಒಂದು ಮೆಟಲ್ ಅಂತ ಹೇಳಿದ್ರೆ ಅದು ಸಿಲ್ವರ್. ಅದೊಂದೇ ಅಲ್ಲ, ಸೋಲಾರ್ ಪ್ಯಾನಲ್ ಕೂಡ ಸಿಲ್ವರ್ನ ಯೂಸ್ ಮಾಡ್ತಾರೆ. ಅದೊಂದೇ ಅಲ್ಲ, ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮಾಡೋದಕ್ಕೆ ಸಿಲ್ವರ್ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಅದು ಹೀಟ್ ತಡೆಯುವಂಥ ಶಕ್ತಿ ಇರುತ್ತೆ. ಅದಾದಮೇಲೆ ಸರ್ಜಿಕಲ್ ಇಂಡಸ್ಟ್ರಿ, ಹೆಲ್ತ್ ಇಂಡಸ್ಟ್ರಿಗೂ ಕೂಡ ಆಗುತ್ತೆ. ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮದು ಸಪ್ಲೈ ಏನಿರುತ್ತಲ್ಲ ಆ ಸಪ್ಲೈ ಕೂಡ ಮೇಲೆ ಹೋಗುತ್ತೆ, ಡಿಮ್ಯಾಂಡ್ ಕೂಡ ಮೇಲೆ ಹೋಗುತ್ತೆ, ಪ್ರೈಸ್ ಕೂಡ ತುಂಬ ಒಳ್ಳೆ ರೀತಿ ಸಪೋರ್ಟ್ ಮಾಡುತ್ತೆ. ಒಂದು. ಎರಡನೇ ಆಪ್ಷನ್ನು, ನೀವು ಇದನ್ನು ಸಿಲ್ವರ್ ETF ಆಗಿ ಯೂಸ್ ಮಾಡ್ಬೋದು. ಇದೊಂದೇ ಅಲ್ಲ, ರಿನ್ಯೂಯಬಲ್ ಎನರ್ಜಿ, ನಾವು ಒಂದು ರಿನ್ಯೂಯಬಲ್ ಎನರ್ಜಿ ಅಂತ ಏನು ಕರಿತೀವಿ, ಇ ವಿ ಇರ್ಬೋದು, ಬ್ಯಾಟ್ರೀಸ್ ಇರ್ಬೋದು, ಸೋಲಾರಿಂದ ಒಂದು ಪವರ್ ಜನರೇಟ್ ಮಾಡೋದು, ಅದೆಲ್ಲದಕ್ಕೂ ಸಿಲ್ವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದೇ ರೀಸನ್ಗೆ ಈ ಒಂದು ವರ್ಷ 120% ರಿಟರ್ನ್ಸ್ ಕೊಟ್ಟಿದೆ. ಓಕೆ, 74 ರೂಪಾಯಿ 60 ರೂಪಾಯಿ ಇದ್ದಿದ್ದಂಥ ಒಂದು ಸಿಲ್ವರ್ ಪರ್ ಗ್ರಾಮ್ ಇವತ್ತಿನ ಪ್ರೈಸ್ 2 ಲಕ್ಷ ರೂಪಾಯಿ ಪ್ಲಸ್, ಅಂದರೆ 2,20,000 ರೂಪಾಯಿ ಪರ್ KG ದಾಟಿದೆ. ಸೊ ಗೋಲ್ಡ್ ಪ್ರೈಸ್ನ ಸಿಲ್ವರ್ ಬೀಟ್ ಮಾಡುತ್ತಾ ಅದು ಹೇಳಲಿಕ್ಕಾಗಲ್ಲ, ಬಿಕಾಸ್ ಅದು ಮಾರ್ಕೆಟ್ ಫ್ಯೂಚರ್ ಮೇಲೆ ಡಿಪೆಂಡ್ ಆಗುತ್ತೆ, ಇಕನಾಮಿ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಾನು ಹೇಳಲಿಕ್ಕಾಗಿಲ್ಲ. ಬಟ್ ಗೋಲ್ಡ್ ರಿಟರ್ನ್ಸ್ನ ಸಿಲ್ವರ್ ಬೀಟ್ ಮಾಡುತ್ತಾ? ಎಸ್, ಗೋಲ್ಡ್ ರಿಟರ್ನ್ಸ್ನ ಸಿಲ್ವರ್ ಬೀಟ್ ಮಾಡುತ್ತೆ. ಈ ವರ್ಷ ಆಲ್ರೆಡಿ ಬೀಟ್ ಮಾಡಿದೆ, ಡಬಲ್, ಅಂದರೆ 60% ಗೋಲ್ಡ್ ರಿಟರ್ನ್ ಕೊಟ್ಟಿದೆ, 120% ಸಿಲ್ವರ್ ರಿಟರ್ನ್ ಕೊಟ್ಟಿದೆ. ನೀವು ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನ್ ಅಥವಾ ಪರ್ಸ್ನಲ್ DM ಅಲ್ಲಿ ಸಿಲ್ವರ್ ETF ಅಂತ ಸೆಂಡ್ ಮಾಡಿ.